ಹೊಸ ವರ್ಷ ಹೊಸ ಆತಂಕ, ಕೊರೋನಾ ಓಮೈಕ್ರಾನ್ ಭಯ. ಈಗ ಟಫ್ ರೂಲ್ಸ್ ಹಿಂಗೆ ಮುಂದುವರೆದ್ರೆ ಮುಂದೆ ಲಾಕ್ಡೌನ್ ಸಾಧ್ಯತೆ. ಇಂದು ಸಿಎಂ ಸಭೆ, ಸರ್ಕಾರದ ನಿರ್ಧಾರವೇನು? ಮತ್ತೆ ಲಾಕ್ಡೌನ್? ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇದೆ. ನಿನ್ನೆ ಫಸ್ಟ್ ಟೈಮ್ ಹತ್ತಿರ ಒಂದು 3 ತಿಂಗಳಾದ ಬಳಿಕ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರುವಂಥದ್ದು ರಾಜ್ಯದಲ್ಲಿ ಮತ್ತೆ 1000 ಗಡಿಯನ್ನ ದಾಟಿ ಆತಂಕವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 1033 ಪ್ರಕರಣಗಳು ದಾಖಲಾಗಿದೆ. ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತದೆ. ಅಮೆರಿಕದಲ್ಲಿ 4.5 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತದೆ. ಇಟಲಿಯಲ್ಲೂ ಕೂಡ ಅಷ್ಟೇ 1.5 ಲಕ್ಷ ಪ್ರಕರಣ. ಫ್ರಾನ್ಸು, UK ಇದೆಲ್ಲ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಆಗ್ತಾ ಇದೆ. ಲಕ್ಷ ಕೇಸ್ಗಳು ವರದಿ ಆಗ್ತಾ ಇರುವಂಥದ್ದು. ದೇಶದಲ್ಲೂ ಕೂಡ ಈಗ 3ನೇ ಅಲೆ ಶುರುವಾಯಿತಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ 3 ತಿಂಗಳ ಬಳಿಕ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂಥದ್ದು. ರಾಜ್ಯದಲ್ಲಿ 9386 ಆಕ್ಟಿವ್ ಕೇಸಸ್ಗಳು ಅಟ್ ಪ್ರೆಸೆಂಟ್ ಇರುವಂಥದ್ದು. ಬೆಂಗಳೂರು ಒಂದರಲ್ಲೇ ನಿನ್ನೆ 810 ಕೇಸ್ಗಳು ದಾಖಲಾಗಿರುವಂಥದ್ದು. 2 ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 5 ಸೋಂಕಿತರು ಸಾವನ್ನಪ್ಪಿರುವಂಥದ್ದು ಕೊರೋನಾದಿಂದಾಗಿ. ಕೊರೋನಾ ಜೊತೆ ಓಮೈಕ್ರಾನ್ ಕೂಡ ಏರಿಕೆ ಆಗಿದೆ ಕರ್ನಾಟಕದಲ್ಲಿ. ಟೋಟಲ್ ಆಗಿ ಇದುವರೆಗೂ 66 ಓಮೈಕ್ರಾನ್ ಕೇಸ್ಗಳು ಇದುವರೆಗೂ ದಾಖಲಾಗಿದ್ದಾವೆ. ಆರೋಗ್ಯ ಇಲಾಖೆಗೆ ಸಹಜವಾದಂಥ ಟೆನ್ಷನ್, ಏಕೆಂದರೆ 2ನೇ ಅಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ರೋಡಲ್ಲೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಈ ಕೊರೋನಾದಿಂದಾಗಿ. ಯಾವುದೇ ರೀತಿಯಾದಂಥ ಸರಿಯಾದ ವ್ಯವಸ್ಥೆ ಇಲ್ಲದಿರುವಂಥ ಕಾರಣಕ್ಕೆ ಸುಮಾರು 50,000 ಕೇಸ್ ಎಲ್ಲ ದಾಖಲಾದಂಥ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಯಾವ್ಯಾವ ರೀತಿಯಾಗೆಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ, ನಿಮಗೆ ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ವರದಿ ಆಗಿದೆ ಅಂತ. ಹಾಗೆ ಡೇಟನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. 29ನೇ ತಾರೀಕು 566 ಪ್ರಕರಣ ಇದ್ವು ಲಾಸ್ಟ್ ಇಯರು. ಅದೇ 30ನೇ ತಾರೀಕಿಗೆ 707 ಕೇಸ್ ಆಗುತ್ತೆ. 31ನೇ ತಾರೀಕಿಗೆ 832. ಹಾಗೆ ನಿನ್ನೆ ವರದಿಯಾಗಿದ್ದಂಥ ಒಂದು ಕೇಸ್ಗಳಲ್ಲಿ 1033 ಪ್ರಕರಣಗಳು ವರದಿಯಾಗಿದ್ದಾವೆ. ಓಮೈಕ್ರಾನ್ ಏರಿಕೆ ಕೇಂದ್ರಕ್ಕೆ ಟೆನ್ಷನ್. ರಾಜ್ಯಗಳಿಗೆ ಕೊಟ್ಟ ಆ ಸೂಚನೆ ಏನು? ಆಸ್ಪತ್ರೆಗಳಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆಯಾ? ಎಲ್ಲದಕ್ಕೂ ರೆಡಿ ಇರಿ, ಕೇಂದ್ರ ಅಲರ್ಟ್. ದೇಶದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಓಮೈಕ್ರಾನ್ ಕೇಸ್ ಕೂಡ ಹೆಚ್ಚಳವಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಇದರಿಂದ ಆತಂಕ ಎದುರಾಗಿದೆ. ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ, ಯಾವ್ಯಾವ ರೀತಿಯಾಗೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಆರಂಭದಲ್ಲೇ ಅನ್ನುವಂಥ ನಿಟ್ಟಿನಲ್ಲಿ. ಆಸ್ಪತ್ರೆಗಳಲ್ಲಿ ಔಷಧಿ ಸೇರಿದಂತೆ ಎಲ್ಲ ವ್ಯವಸ್ಥೆಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆಯನ್ನ, ಹಾಗೆ ವೈದ್ಯರ ಕೊರತೆ ಇದೆ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ. ಅದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ತಾತ್ಕಾಲಿಕವಾಗಿ ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಬಸ್ಗಳಲ್ಲಿ ರಶ್ ಇರದಂತೆ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲಿ ನೋಡ್ಕೊಂತಾರೆ ಆರೋಗ್ಯ ಇಲಾಖೆಯವರು, ಅವ್ರಿಗೆ ಸೂಚನೆ ಕೊಟ್ಟರೆ 50% ಅಂತ ಬಂದಂಥ ಸಂದರ್ಭದಲ್ಲಿ ಮಾತ್ರನೇ ರಶ್ ಆಗಲ್ಲ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಸರಿಯಾದಂಥ ಬಸ್ ವ್ಯವಸ್ಥೆಗಳೇ ಇಲ್ಲ. ಎಲ್ಲೋ ಸಾಕಷ್ಟು ಹಳ್ಳಿಗಳಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾನೆ ಇರ್ತಾರೆ. ಏನೇ ಸೂಚನೆ ಕೊಟ್ಟರು ಅಷ್ಟೇ. ಬಸ್ಗಳಲ್ಲಿ ರಶ್ ಇರದಂತೆ ನೋಡಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ. ನೋಡಬೇಕು ಏನೇನು ಮಾಡ್ತಾರೆ ಅಂತ. ಇನ್ನು ಗ್ರಾಮೀಣ ಭಾಗಕ್ಕೆ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಅಂತ ಕೂಡ ಹೇಳಿದ್ದಾರೆ. ಹೇಳೋದೇನೋ ಈಸಿ ಕೇಂದ್ರದವರು, ಆದರೆ ಮಾಡೋದಕ್ಕೆ ವ್ಯವಸ್ಥೆಗೆ ಅನುದಾನನೂ ಕೂಡ ಕೊಡಬೇಕಲ್ಲ, ಅದು ಮಾತ್ರ ಆಗೋದಿಲ್ಲ. ರಾಜ್ಯಗಳಿಗೆ ಆರೋಗ್ಯ ಕಾರ್ಯದರ್ಶಿ ಅಲರ್ಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೇಂದ್ರದವರು ಎಲ್ಲ ರಾಜ್ಯಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಯಾಕೆಂದ್ರೆ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಗಳಲ್ಲಿ ಆಸ್ಪತ್ರೆಯಲ್ಲಿ ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಡ್ ವ್ಯವಸ್ಥೆ ಆಗಿರ್ಬೋದು, ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ICU ವ್ಯವಸ್ಥೆ ಆಗಿರ್ಬೋದು. ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಸೊ ಆ ವೈದ್ಯರನ್ನು ಕೂಡ ನೇಮಕ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ
ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಯಾಕೆಂದ್ರೆ ಎರಡನೇ ಅಲೆಯಲ್ಲಿ, ಮೊದಲ ಅಲೆಗಿಂತ ಎರಡನೇ ಅಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ತತ್ತರಿಸಿ ಹೋಗಿತ್ತು ಇಡೀ ದೇಶ. ಸ್ಪೆಷಲಿ ಪ್ರಮುಖವಾಗಿ ಒಂದು 4-5 ರಾಜ್ಯಗಳು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು, ಈ ರಾಜ್ಯಗಳಲ್ಲೆಲ್ಲ ಕಡೆ ಅಂತೂ ದೊಡ್ಡ ಮಟ್ಟದಲ್ಲೇ ಕೊರೋನಾ ಕಾಣಿಸ್ಕೊಂಡಿತ್ತು. ಸೊ ಹೀಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆರಂಭದಲ್ಲೇ, 3ನೇ ಅಲೆಯ ಸಂದರ್ಭದಲ್ಲಿ, ಒಮೈಕ್ರಾನ್ ಭೀತಿ ಬೇರೆ ಇರುವಂಥ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದೆ ಕೇಂದ್ರ ಆರೋಗ್ಯ ಇಲಾಖೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ. ಎಲ್ಲೆಲ್ಲಿ ಟಫ್ ರೂಲ್ಸ್ಗಳನ್ನು ಈಗ ಆಲ್ರೆಡಿ ಕೈಗೊಳ್ಳಲಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಬೈನ ಸಾರ್ವಜನಿಕ ಸ್ಥಳಗಳಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಭಾಗಶಃ ಲಾಕ್ಡೌನ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಟ್ 1000-2000 ಕೇಸ್ಗೆಲ್ಲ ಯಾರು ಲಾಕ್ಡೌನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ತಮಿಳುನಾಡಿನಲ್ಲಿ ಶಾಲಾ ಕಾಲೇಜನ್ನು ಬಂದ್ ಮಾಡುವಂಥ ಸಾಧ್ಯತೆ ಅಂತ ಹೇಳಲಾಗ್ತದೆ. ಬರೀ ಸಾಧ್ಯತೆ ಅಷ್ಟೇ, ಅವ್ರು ಕ್ರಮ ಕೈಗೊಂಡಾದ್ಮೇಲೆ ನಾವು ಹೇಳೋಕ್ಕಾಗೋದು ಏನು ಮಾಡ್ಬೋದು ಅಂತ. ದೆಹಲಿ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಬರೀ ಇಷ್ಟು 3 ರಾಜ್ಯ ಅಲ್ಲ, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶದಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿಯಲ್ಲಿರುವಂಥದ್ದು. ನಮ್ಮ ರಾಜ್ಯದಲ್ಲಿ 10 ದಿನಗಳ ಕಾಲ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ. ಇದೇ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದರೆ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತು ಜಾಸ್ತಿ ಆಗ್ತಾ ಹೋದರೆ ಆರಂಭದಲ್ಲಿ ನೆಕ್ಸ್ಟ್ ವೀಕೆಂಡ್ ಕರ್ಫ್ಯೂ, ಅದಾದಮೇಲೆ ಲಾಕ್ಡೌನು, ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಪ್ರಕರಣ ಜಾಸ್ತಿ ಆಗದಲ್ಲೇ ಇರಲಿ ಅಂತಲೇ ನೋಡ್ಕೊಳ್ಳೋಣ. ಆಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕಷ್ಟೆ. ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗ್ತಾ ಇದೆ. ನೋಡ್ತಾ ಇದ್ದೀರಿ, ನಾವು ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ. 1000ಕ್ಕೂ ಹೆಚ್ಚಿನ ಪ್ರಕರಣಗಳು ನಿನ್ನೆ ಫಸ್ಟ್ ಟೈಮ್ ವರದಿ ಆಗಿರುವಂಥದ್ದು. ಸೊ ಹೀಗಾಗಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಕೊರೋನಾ ಕಡಿವಾಣದ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ. ನೈಟ್ ಕರ್ಫ್ಯೂ ಅನ್ನ ಮುಂದುವರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಬರ್ತಾ ಇದೆ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿ. 28ರಿಂದ ನೈಟ್ ಕರ್ಫ್ಯೂ ಜಾರಿ ಆಗಿರುವಂಥದ್ದು. ವಾಟ್ ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡುವಂಥದ್ದು. ಇದೇ ರೀತಿಯಾಗಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆದರೆ ಏನು ಮಾಡಬೇಕು, ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಸೆಮಿ ಲಾಕ್ಡೌನ್ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ನೋಡಬೇಕು ಅದೆಲ್ಲದ್ರ ಬಗ್ಗೆ. ಈಗಲೇ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ಕಾಣಿಸ್ಕೊಂಡಿಲ್ಲ ಅಂದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಟಫ್ ರೂಲ್ಸ್ಗಳನ್ನು ಯಾವ ರೀತಿಯಾಗಿ ಜಾರಿ ಮಾಡ್ಬೋದು, ಅದನ್ನು ಜಾರಿ ಮಾಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. BBMP ಚುನಾವಣೆ ಸಂಬಂಧವೂ ಕೂಡ ಸಿಎಂ ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ನಮ್ಮದೇ ಸರ್ಕಾರವಿದ್ದಾಗ ಚುನಾವಣೆ ನಡೆದ್ರೆ ಒಳ್ಳೆಯದು ಅಂತ ಕೆಲವು ಶಾಸಕರು, ಸಚಿವರು ಅಂದರೆ ಬೆಂಗಳೂರಿನವರು ಸಲಹೆಯನ್ನು ನೀಡಿದ್ದಾರಂತೆ ಮುಖ್ಯಮಂತ್ರಿಗಳಿಗೆ. ಆದರೆ BJPಯವರಿಗೆ ಒಂದು ರೀತಿಯಾದಂಥ ಭಯ ಕಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಸರಣಿ ಚುನಾವಣೆಗಳಲ್ಲಿ ಸೋಲನ್ನು ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಆತಂಕ ಎದುರಾಗುತ್ತೆ. ಈಗಲೇ ಫೇಸ್ ಮಾಡೋದು ಏನು ಎತ್ತ ಅಂತ. ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಹಿನ್ನಡೆ ಖಚಿತ. ಕೋರ್ಟ್ ನೆಪದ ಬಗ್ಗೆ BJPಗರಿಂದಲೇ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆಯಂತೆ. BBMP ಚುನಾವಣೆ ಇಂದು ಗಂಭೀರವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಕಾದು ನೋಡಬೇಕು ಯಾವ್ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ. ಯಾಕೆಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, BBMP ಚುನಾವಣೆ, ಅದಾದಮೇಲೆ ವಿಧಾನಸಭೆ ಚುನಾವಣೆ, ಬರೀ ಇದೇ ಆಗೋಗ್ಬಿಡುತ್ತೆ ಈ ವರ್ಷ ಎಲ್ಲ. ನೆಕ್ಸ್ಟ್ ಎಲೆಕ್ಷನ್ ಎಲ್ಲ ಬಂದುಬಿಟ್ರೆ ಬರೀ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP, ಆಮೇಲೆ ವಿಧಾನಸಭೆ ಚುನಾವಣೆಯಲ್ಲೇ ಮುಳುಗೋಗ್ಬಿಡ್ತಾರೆ. ಅದಾದ್ಮೇಲೆ ಬರೀ ಭರವಸೆಗಳನ್ನೇ ಕೊಡ್ತಾ ಹೋಗ್ಬಿಡ್ತಾರೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸುಮಾರು 6,000 ಕೋಟಿ ರೂಪಾಯಿಯಷ್ಟು ಅನುದಾನ ನೀಡಿಕೆ ಬಗ್ಗೆನೂ ಕೂಡ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬರೀ ಬೆಂಗಳೂರಿಗೆ ಮಾತ್ರ ರಸ್ತೆ, ಒಳಚರಂಡಿ, ಇತರೆ ಕೆಲಸಗಳಿಗೆ ಹಣ ನೀಡುವ ಬಗ್ಗೆ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಯಾವ ರೋಡ್ ನೋಡಿದ್ರು ಕೂಡ ಸರಿ ಇಲ್ಲ, ಎಲ್ಲವೂ ಕೂಡ ಕುಲ್ಗೆಟ್ಟು ಹೋಗ್ಬಿಟ್ಟಿದ್ದಾವೆ. ಆ ರೀತಿಯಾಗಿ ಹಾಳಾಗೋಗಿರುವಂಥದ್ದು ರಸ್ತೆಗಳು, ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ರಸ್ತೆಗಳಿದಾವೆ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಅಟ್ಲೀಸ್ಟ್ ಈಗಲಾದ್ರೂ ಈ ಸರ್ಕಾರ ಕುಂಭಕರ್ಣ ನಿದ್ದೆಯಿಂದ ಎದ್ದು ಆ ರೋಡ್ಗಳನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಆ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಒಮೈಕ್ರಾನ್ ಕೇಸ್. ಬೂಸ್ಟರ್ ಡೋಸ್ ನೀಡಲಿಕ್ಕೆ ಸರ್ಕಾರ ಒಪ್ಪಿಗೆಯನ್ನ ನೀಡಿರುವಂಥದ್ದು ಈಗ ಆಲ್ರೆಡಿ ಕೇಂದ್ರ ಸರ್ಕಾರ. ಬಟ್ ಯಾವ ಬೂಸ್ಟರ್ ಎಂಬ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾನೆ ಇರುವಂಥದ್ದು. ದೇಶದಲ್ಲಿ ಒಮೈಕ್ರಾನ್ ಪ್ರಕರಣ ಮತ್ತು ಒಂದ್ ಕಡೆ ಕೊರೋನಾ ಪ್ರಕರಣ ಹೆಚ್ಚಾಗ್ತಾ ಇದೆ.
ಸೊ ಹೀಗಾಗಿ ಬೂಸ್ಟರ್ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅನೌನ್ಸ್ ಮಾಡಿದ್ದಾರೆ. ಬೂಸ್ಟರ್ ಡೋಸನ್ನು ನೀಡೋಣ ಕೊರೋನಾ ವಾರಿಯರ್ಸ್ಗಳಿಗೆ, ಫ್ರಂಟ್ಲೈನ್ ವರ್ಕರ್ಸ್ಗೆ, 60 ಇಯರ್ಸ್ ಮೇಲ್ಪಟ್ಟಂಥವ್ರಿಗೆ, ಇವ್ರಿಗೆಲ್ಲರಿಗೂ ಕೂಡ ಬೂಸ್ಟರ್ ಡೋಸನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಪ್ರಕಟ ಮಾಡಿದರು. ಅದು ಕೋವಿಶೀಲ್ಡಾ, ಕೋವ್ಯಾಕ್ಸಿನ, ಯಾವ್ದು ಕೊಡಬೇಕು ಅಥವಾ ಬದಲಿಗೆ ಬೇರೆ ಬೂಸ್ಟರ್ ಏನಾದರೂ ಕೊಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರೋಟೀನ್ ಯುಕ್ತ ವ್ಯಾಕ್ಸಿನ್ನ ಕೊಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಜ್ಞ ವೈದ್ಯರು ಮನವಿಯನ್ನು ಮಾಡಿದ್ದಾರಂತೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಅತ್ಯಂತ ಕಡಿಮೆ ಪರಿಣಾಮಕಾರಿ ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ. ಲಸಿಕೆ ಹಾಕಿಸಿಕೊಳ್ಳೋದ್ರಿಂದ ಅಪಾಯದ ಪ್ರಮಾಣ ಕಡಿಮೆ, ಶೀಘ್ರವೇ ಆರೋಗ್ಯ ಕಾರ್ಯಕರ್ತರಿಗೆ ಬೂಸ್ಟರ್ ಅನ್ನ ಕೊಡಬೇಕು ಅಂತ ಪನ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಇಂದ ಮತ್ತೆ ಇನ್ನೊಂದು ಸೌತಾಂಪ್ಟನ್ ಕಾಲೇಜ್ ಆಫ್ ಲಂಡನ್ ಇಂದ 2 ರಿಪೋರ್ಟ್ಸ್ ಬಂದಿದೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಈ ಕೋವಿಶೀಲ್ಡ್ ಆಗ್ಬೋದು, ಫೈಸರ್ ಆಗ್ಬೋದು, ಕೋವ್ಯಾಕ್ಸಿನ್ ವ್ಯಾಕ್ಸಿನ್ 2 ಡೋಸ್ ತಗೊಂಡ 6 ತಿಂಗಳ ನಂತರ ನಮ್ಮಲ್ಲಿ ಏನು ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅದು ಆಲ್ಮೋಸ್ಟ್ 20% ಕಮ್ಮಿ ಆಗೋಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೆ ಯಾರಿಗೆ ಬೂಸ್ಟರ್ ಡೋಸ್ ಕೊಡಬೇಕಾಗತ್ತೆ, ಇಂಥವ್ರಿಗೆಲ್ಲರಿಗೂ ಬೂಸ್ಟರ್ ಡೋಸ್ ಕೊಡಬೇಕಾಗತ್ತೆ. ಬಟ್ ಯಾವ ರೀತಿ ಬೂಸ್ಟರ್ ಡೋಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇದೆ. ಈ ಕೋವಿಶೀಲ್ಡ್ ನಮ್ಮಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ, ಕೋವ್ಯಾಕ್ಸಿನ್ ಯೂಸ್ ಮಾಡಿದ್ದೀವಿ, ದಟ್ ಹ್ಯಾಸ್ ಶೋನ್ ಟು ಹ್ಯಾವ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಎಫೆಕ್ಟ್ ಟು ಒಮಿಕ್ರಾನ್. ಅದರಿಂದ ಈಗ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಕ್ಸಿನ್ನ ಬೂಸ್ಟರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಇದರಲ್ಲಿ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕೊಡೋದಿಲ್ಲ ಒಮಿಕ್ರಾನ್ ಇನ್ಫೆಕ್ಷನ್ ಇಂದ ಅಂತ ಗೊತ್ತಾಗಿದೆ. ಆದಷ್ಟು ಬೇಗ ಇದರಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ನಿರ್ಧಾರ ತಗೋಬೇಕಾಗತ್ತೆ ಬೂಸ್ಟರ್ ಡೋಸ್ ಕೊಡೋದ್ರ ಬಗ್ಗೆ. ಯಾಕಂದ್ರೆ ಬೂಸ್ಟರ್ ಡೋಸ್ ಕೊಡದೇ ಇದ್ರೆ 5% ಹೆಚ್ಚಿನ ಡೆತ್ಸ್ ಆಗುತ್ತೆ ಅಂತ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಅವ್ರ ರಿಪೋರ್ಟ್ ಹೇಳುತ್ತೆ. ಸೊ 5% ಮೋರ್ ಡೆತ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಅದು ಕೂಡ ದೊಡ್ಡ ನಂಬರ್ ಅದು. ಅದರಿಂದ ಆದಷ್ಟು ಬೇಗ ನಾವು ಬೂಸ್ಟರ್ ಡೋಸ್ ಬಗ್ಗೆ ಡಿಸಿಷನ್ ತಗೋಬೇಕು. ಮತ್ತೆ ಯಾವ ವ್ಯಾಕ್ಸಿನ್ ನ ಬೂಸ್ಟರ್ ಆಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸಿಷನ್ ತಗೋಬೇಕಾಗುತ್ತೆ. ಬೂಸ್ಟರ್ ಡೋಸು ತಮಗೆ ಗೊತ್ತಿರೋ ಹಾಗೆ ಜನವರಿ 10ರ ನಂತರ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನೌಕರರುಗಳಿಗೆ ಮತ್ತು ಫ್ರಂಟ್ಲೈನ್ ವರ್ಕರ್ಸ್ ಅಂತ ಕರಿತೀವಲ್ಲ, ಪೊಲೀಸ್ ಆಗ್ಬೋದು, ಪೌರ ಕಾರ್ಮಿಕರಾಗ್ಬೋದು, ಇವರಿಗೆಲ್ಲ 10ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಕೋವಿಶೀಲ್ಡ್ ಕೊಡ್ತಾರೆ, ಕೋವ್ಯಾಕ್ಸಿನ್ ಕೊಡ್ತಾರೆ. ಅವ್ರು ಮುಂಚೆ ಯಾವ್ದು ತಗೊಂಡಿರ್ತಾರೆ ಅದನ್ನೇ ಕೊಡ್ತಾ ಇದೀವಿ. ಈ ಕೊರೋನಾ ವ್ಯಾಕ್ಸಿನ್ ಏನಿದೆ, ಕೋವಿಶೀಲ್ಡ್ ಆಗ್ಬೋದು, ನಮ್ಮ ದೇಶದಲ್ಲಿ ಇರೋದು ಕೋವ್ಯಾಕ್ಸಿನ್ ಆಗ್ಬೋದು, ಇದರಿಂದ ಕಾಯಿಲೆ ತಡೆಯುತ್ತೆ ಅಂತ ನಾವು ಯಾವತ್ತೂ ಹೇಳಿಲ್ಲ. ಕಾಯಿಲೆಯ ತೀವ್ರತೆ ಕಡಿಮೆ ಆಗ್ತದೆ ತಗೊಂಡಿರೋದ್ರೆ ಅಂತ ನಾವು ಹೇಳ್ತಾ ಇರೋದು. ಸೊ ಹಾಗಾಗಿ ತಾವು ಎಲ್ಲರೂ ದಯವಿಟ್ಟು ಮುಂದೆ ಬಂದು ತಗೋಬೇಕು. ಇದು ಬಿಟ್ಟು ಬೇರೆ ಯಾವುದೋ ವ್ಯಾಕ್ಸಿನ್ ತಗೊಂಡ್ರೆ ಕಾಯಿಲೆನೇ ಬರಲ್ಲ ಅನ್ನೋದು ನನ್ನ ಗಮನಕ್ಕೆ ಇಲ್ಲ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3, big breaking. ಹದಿನೈದರಿಂದ 18 ವರ್ಷದ ಮಕ್ಕಳಿಗೆ ನಾಳೆಯಿಂದಲೇ ಸಂಜೀವಿನಿ. ದೇಶದುದ್ದಗಲಕ್ಕೂ ಏಕಕಾಲಕ್ಕೆ ವ್ಯಾಕ್ಸಿನ್ ಅಭಿಯಾನ. ಬೆಂಗಳೂರಲ್ಲೇ 7 ಲಕ್ಷ ನೋಂದಣಿ. ಹೇಗೆ ಗೊತ್ತಾ? ಮಕ್ಕಳಿಗೂ ವ್ಯಾಕ್ಸಿನ್ ನಾಳೆಯಿಂದ. ಸೊ ಈಗ ಆಲ್ರೆಡಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿರುವಂಥದ್ದು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಸರ್ಕಾರ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ ಸಭೆ ಬೇರೆ ಇರುವಂಥದ್ದು. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಇವತ್ತು ಮುಖ್ಯಮಂತ್ರಿಗಳ ಸಭೆ ಬೇರೆ ಇರುವಂಥದ್ದು. ಕೇಂದ್ರ ಸರ್ಕಾರ ಬೇರೆ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ, ರಾಜ್ಯಗಳೆಲ್ಲವೂ ಕೂಡ ಅಲರ್ಟ್ ಆಗಿರಬೇಕು ಅಂತ. ಇವತ್ತು ಮುಖ್ಯಮಂತ್ರಿಗಳು ಏನ್ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು, ನೀವೆಲ್ಲಿದ್ದೀರಾ, ಅಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸ್ಪೆಷಲಿ ಮೋಸ್ಟ್ ಪ್ರಾಬಬ್ಲಿ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಾ ಅಂತ ಕಾಣಿಸುತ್ತೆ.
ಪೃಥ್ವಿ, ಏನು ರಾಜ್ಯದಲ್ಲಿ ಮತ್ತೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುತ್ತದೆ. ನಿನ್ನೆ ಸುಮಾರು 800ಕ್ಕೂ ಅಧಿಕ ಪ್ರಕರಣಗಳು ಸಹ ಬೆಂಗಳೂರಿನಲ್ಲಿ ವರದಿ ಆಗಿರೋದ್ರಿಂದ ಈ ಬಗ್ಗೆ ಒಂದು ಮುಖ್ಯಮಂತ್ರಿಗಳು ಇವತ್ತು ಒಂದು ಸಭೆಯನ್ನು ಸಹ ಕರೆದಿರುವಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಮತ್ತೆ ಒಮಿಕ್ರಾನ್ ಪ್ರಕರಣಗಳು ಸಹ ಹೆಚ್ಚಾಗ್ತಾ ಇರೋದ್ರಿಂದ ಈ ಬಗ್ಗೆ ಒಂದು ತುರ್ತು ಒಂದು ಸಭೆ ನಡೆಸಿ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಒಂದು ಅಧಿಕಾರಿಗಳ ಒಂದು ಸಭೆಯನ್ನು ಕರೆದಿದ್ದಾರೆ. ಬಹುಶಃ ಈ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಕೊರೋನಾ ಮತ್ತೆ ಒಮಿಕ್ರಾನ್ ಪ್ರಕರಣಗಳನ್ನ ಕಡಿಮೆ ಮಾಡಬೇಕು ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ ಒಂದು ಅಗತ್ಯ ಒಂದು ಸೂಚನೆಗಳು ಮತ್ತೆ ಕ್ರಮಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಸಹ ಇರುವಂತದ್ದು. ಮತ್ತೆ ಅದೇ ರೀತಿ ಇವಾಗ ನಾವು ಬೆಂಗಳೂರಿನ KSR ರೈಲು ನಿಲ್ದಾಣದಲ್ಲಿ ಇದ್ವಿ. ಇಲ್ಲಿ ನೋಡಬಹುದು ಜನಜಂಗುಳಿ ಯಾವ ರೀತಿ ಇದೆ ಅಂತೇಳಿ. ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರ ಒಂದು ಓಡಾಟ ಹೆಚ್ಚಾಗಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತರು ಮತ್ತೆ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಇವತ್ತು ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನ ಈ ಒಂದು KSR ರೈಲು ನಿಲ್ದಾಣದಲ್ಲಿ ಜನಜಂಗುಳಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಅದಲ್ಲದೆ ಈಗ ತಾನೇ ಒಂದು ಮುಂಬೈಯಿಂದ ಒಂದು ರೈಲು ಬಂದಿರೋದ್ರಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಿಂದ ಪ್ರಯಾಣಿಕರು ಸಹ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅವರನ್ನ ಒಂದು ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನು ಸಹ ಈಗ BBMP ಸಿಬ್ಬಂದಿಯವರು ಇಲ್ಲಿ ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರನ್ನ ವಿಶೇಷವಾಗಿ ಅವರಿಗೆ ಒಂದು ಟೆಸ್ಟ್ ಮಾಡುವಂತ ಕೆಲಸಕ್ಕೆ ಒಂದು BBMP ಅವರು ಮತ್ತೆ ಒಂದು ಸರ್ಕಾರವು ಸಹ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬರುವಂತಹ ಪ್ರತಿ ಪ್ರಯಾಣಿಕರನ್ನ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಒಂದು ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಮತ್ತೆ ಅವರ ಮೊಬೈಲ್ ನಂಬರ್ ಅನ್ನ ನೋಂದಣಿ ಮಾಡಿಕೊಂಡು ಅವ್ರಿಗೆ ಒಂದು ಆಂಟಿಜೆನ್ ಮತ್ತೆ ಅಥವಾ RT-PCR ಮುಖಾಂತರ ಒಂದು ಟೆಸ್ಟ್ ಅನ್ನ ಮಾಡಿಸಿ ಅವರಿಗೆ ಒಂದು ನೋಂದಣಿ ಮಾಡುವಂತ ಕೆಲಸವನ್ನು ಸಹ ಈಗ ಇಲ್ಲಿನ ಸಿಬ್ಬಂದಿಯವರು ಮಾಡ್ತಾ ಇರುತ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತೆ ಪ್ರಕರಣಗಳು ಅಧಿಕ ಆಗ್ತಿರೋದ್ರಿಂದ ಇದನ್ನ ತಡೆಗಟ್ಟುವ ಸಲುವಾಗಿ BBMP ಅವರು ಒಂದು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿ ಒಂದು ಕೋವಿಡ್ ಕ್ಯಾಂಪ್ ಅನ್ನ ತೆರೆದಿದ್ದಾರೆ. ಅದರಲ್ಲೂ ಏನು ಬಸ್ ಸಂಚಾರ ಇರುವಂತದ್ದು ಮತ್ತೆ ರೈಲು ನಿಲ್ದಾಣಗಳು ಮತ್ತೆ ಏರ್ಪೋರ್ಟ್ ಸೇರಿದಂತೆ ಬೇರೆ ಬೇರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಓಡಾಡ್ತಾರೆ ಅಂತ ಕಡೆಗಳಲ್ಲಿ ಈ ರೀತಿ ಒಂದು ಕ್ಯಾಂಪ್ ಅನ್ನು ತೆರೆದಿರುವಂತದ್ದು. ಮತ್ತೆ ಹಾಗೆ ಯಾರು ಮಾಸ್ಕ್ ಹಾಕದೆ ಮತ್ತೆ ಗುಂಪಾಗಿ ಓಡಾಡ್ತಿರ್ತಾರೆ ಅಂತವರನ್ನ ಪತ್ತೆ ಹಚ್ಚೋ ಸಲುವಾಗಿ ಒಂದು ಮಾರ್ಷಲ್ಗಳನ್ನು ಸಹ ಈಗ ಎಲ್ಲ ಕಡೆ ನಿಯೋಜನೆ ಮಾಡಿರುವಂತದ್ದು. ಅವರು ಯಾರು ಮಾಸ್ಕ್ ಹಾಕದೆ ಓಡಾಡ್ತಿರ್ತಾರೆ ಅಂತವ್ರನ್ನ ಪತ್ತೆ ಮಾಡಿ ಒಂದು ದಂಡ ಹಾಕುವಂತ ಕೆಲಸವನ್ನು ಈಗ ಬೆಳಗ್ಗೆಯಿಂದ ಈ ಒಂದು ರೈಲು ನಿಲ್ದಾಣದಲ್ಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ, ಆದ್ರೆ ಸರಿಯಾಗಿ ಮಾಸ್ಕ್ ಧರಿಸ್ತಾ ಇಲ್ಲ ಮತ್ತೆ ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋದು ಸಹ ಕಂಡು ಬರ್ತಾ ಇರುವುದು. ಅದರಿಂದ ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಒಂದು ಫೈನ್ ಹಾಕುವಂತ ಕೆಲಸವನ್ನು ಸಹ ಮಾರ್ಷಲ್ಸ್ ಬೆಳಗ್ಗೆಯಿಂದ ಈಗ ಈ ಒಂದು ರೈಲು ನಿಲ್ದಾಣದಲ್ಲಿ ಮಾಡ್ತಾ ಇದ್ದಾರೆ. ಏನು ಕಳೆದ ಒಂದು ವಾರದಿಂದ ಹೋಲಿಕೆ ಮಾಡಿದ್ರೆ ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲಿ ಏರುಮುಖ ಕಂಡು ಬರ್ತಾ ಇದೆ. ಮತ್ತೆ ಸಾಕಷ್ಟು ಒಮಿಕ್ರಾನ್ ಪ್ರಕರಣಗಳು ಸಹ ಒಂದು ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಈಗ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಂಡು ಒಂದು ಸೋಂಕನ್ನ ಕಡಿಮೆ ಇರುವಂತ ಸಮಯದಲ್ಲಿ ಅದನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಒಂದು ಸಭೆಯನ್ನು ಸಹ ಮುಖ್ಯಮಂತ್ರಿಗಳು ಕರೆದಿರುವಂತದ್ದು ಭಾರಿ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3, big breaking. Big breaking. ನಾಳೆಯಿಂದ ದೇಶವ್ಯಾಪಿ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಅನ್ನ ನೀಡಲಾಗ್ತದೆ. ಅದು 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಘೋಷಣೆ ಮಾಡಿದ್ರು. ಜನವರಿ 3ನೇ ತಾರೀಕಿನಿಂದ ಕೊಡ್ತೀವಿ ಅಂತ ಹೇಳಿದ್ರು. ಜನವರಿ 3ನೇ ತಾರೀಕು ನಾಳಿನಿಂದ. ಸೊ ಹೀಗಾಗಿ ನಾಳೆಯಿಂದ 15ರಿಂದ 18 ವರ್ಷದ ಮಕ್ಕಳಿಗೆ ಕೊಡಲಾಗ್ತದೆ. ಬೆಂಗಳೂರಿನಲ್ಲೇ 7 ಲಕ್ಷ ಮಕ್ಕಳಿಗೆ ಮೊದಲ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಮಕ್ಕಳಿಗೆ ಲಸಿಕೆಯನ್ನ ನೀಡಲಿಕ್ಕೆ BBMP ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಈ ಹಿಂದೆ ಈ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿ ವ್ಯಾಕ್ಸಿನೇಷನ್ ಅನ್ನು ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಶಾಲೆಗಳಲ್ಲಿ ವ್ಯಾಕ್ಸಿನೇಷನ್ ಅನ್ನು ಮಾಡಲಿಕ್ಕೆ ಮುಂದಾಗಿದೆ BBMP. ಆಲ್ಮೋಸ್ಟ್ ರಾಜ್ಯದಾದ್ಯಂತ ದೇಶದಾದ್ಯಂತನೂ ಕೂಡ ಅದೇ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಲಸಿಕೆ ನೀಡಿಕೆ ಬಗ್ಗೆ ಕೇಂದ್ರದ ತಂಡದಿಂದ ಸಲಹೆಯನ್ನು ಕೂಡ ಕೊಡಲಾಗಿದೆ. ನಿನ್ನೆಯಿಂದಲೇ ಕೋವಿನ್ ಆ್ಯಪ್ನಲ್ಲಿ ಮಕ್ಕಳ ಲಸಿಕೆ ನೋಂದಣಿ ಕಾರ್ಯ ನಡೀತಾ ಇದೆ. ಆಧಾರ್ ಕಾರ್ಡ್, ಶಾಲೆಯ ID ಕಾರ್ಡ್ ನೀಡಿ ನೋಂದಣಿಯನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಸೂಚನೆಯನ್ನ ನೀಡಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ಶಾಲೆಯಲ್ಲೂ ಕೂಡ ಎಲ್ಲ ಕಾಲೇಜುಗಳಲ್ಲೂ ಕೂಡ 15ರಿಂದ 18 ವರ್ಷದ ಮಕ್ಕಳು ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೀಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. 15 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನು ಹಾಕಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಹಂತದಲ್ಲಿ
ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಓನ್ಲಿ ಗವರ್ಮೆಂಟ್ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಹಾಕ್ತಾರೆ 15 ವರ್ಷದಿಂದ 18 ವರ್ಷ ಮಕ್ಕಳಲ್ಲಿ. BBMP ವ್ಯಾಪ್ತಿಯಲ್ಲಿ ಇದುವರೆಗೂ 7 ಲಕ್ಷ ಮಕ್ಕಳು ಇದ್ದಾರೆ. 7 ಲಕ್ಷ ಮಕ್ಕಳಲ್ಲಿ ಈಗ ಏನ್ ಮಾಡ್ತಾರೆ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ವ್ಯಾಕ್ಸಿನೇಷನ್ ಕೊಟ್ಟಾದ್ಮೇಲೆ 30 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕಾಗುತ್ತೆ. 30 ಮಿನಿಟ್ಸ್ ಎಂತ ವೆಯ್ಟ್ ಮಾಡ್ತೀವಿ ಅಂತಂದ್ರೆ ಯೂಶಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಬರೋದು ಫಸ್ಟ್ 30 ಮಿನಿಟ್ಸ್ ಅಲ್ಲೇ. ಗಿಟಿನೆಸ್ ಆಗೋದು, ವಾಮಿಟಿಂಗು, ಟೈರ್ಡ್ನೆಸ್, ಸುಸ್ತು ಇದೆಲ್ಲ ಆಗುವಂತ ಸಾಧ್ಯತೆ ಇರುತ್ತೆ. 30 ಮಿನಿಟ್ಸ್ ಆದ್ಮೇಲೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದ್ರೆ ಅವ್ರನ್ನ ಮನೆಗೆ ಕಳಿಸ್ಕೊಳಾಗ್ತಾರೆ. ಕೆಲವು ಮಕ್ಕಳು ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರೆ, ಅವರಿಗೆ ನೆಕ್ಸ್ಟ್ ಹಂತದಲ್ಲಿ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಬಟ್ ಕೆಲವು ಪೇರೆಂಟ್ಸ್ ಪ್ರೈವೇಟ್ ಅಲ್ಲಿ ಹಾಕ್ಸ್ಕೊತೀನಿ ಅಂದ್ರೂ ಹಾಕ್ಸ್ಕೋಬಹುದು. ಎಲ್ಲಾ BBMP ವ್ಯಾಪ್ತಿಲೂ ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆದ್ರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ. ಜನರಲಿ 95% ಆಫ್ ದಿ ಟೈಮು ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಎಲ್ಲಾ ಪೇರೆಂಟ್ಸ್ ಇನ್ನ ಸರ್ಕಾರ ಮಾಧ್ಯಮದಲ್ಲಿ ಪೇಪರ್ಗಳಲ್ಲೆಲ್ಲ ಬಂದ್ಬಿಡುತ್ತೆ, ಜನ ಉಗಿತಾರೆ ಅನ್ನುವ ಕಾರಣಕ್ಕೋಸ್ಕರ, ಮಾಧ್ಯಮದಲ್ಲಿ ತೋರಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ರೂಲ್ಸ್ ಗಳನ್ನ ಮಾಡ್ತಾರೆ. ಆದ್ರೆ ಫಾಲೋ ಮಾಡಬೇಕಾದಂತವ್ರೆ ಮಾಡೋದಿಲ್ಲ. ಯಾಕೆಂದ್ರೆ ರೂಲ್ಸ್ ಮಾಡೋದಿದೆ, ಆದ್ರೆ ಫಾಲೋ ಮಾಡಬೇಕಲ್ಲ. ಸ್ಪೆಷಲಿ ಫಸ್ಟ್ ಇದನ್ನ ಬ್ರೇಕ್ ಮಾಡುವಂತದ್ದು ಅಂದ್ರೆ ರಾಜಕಾರಣಿಗಳೇ, ಅದರಲ್ಲೂ ಆಡಳಿತ ಪಕ್ಷದ ರಾಜಕಾರಣಿಗಳೇ ಸಾಕಷ್ಟು ಬಾರಿ ಬ್ರೇಕ್ ಮಾಡಿರುವಂತದ್ದು. ಈಗ ಶಾಸಕ ರೇಣುಕಾಚಾರ್ಯ ಅವರು ಕೋವಿಡ್ ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ರೇಣುಕಾಚಾರ್ಯ ಅವರು, ನಾನು ಕೊರೋನಾದ ಸಂದರ್ಭದಲ್ಲಿ ಅದು ಮಾಡಿದೆ, ಇದು ಮಾಡಿದೆ, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ಅಂತ. ಈಗ ಮತ್ತೆ ಕೊರೋನಾ ಹತ್ಸಕ್ಕೆ ಹಿಂಗ್ ಮಾಡ್ತಾ ಇದಾರಾ ಅಂತ ಡೌಟ್. ಇದು ಶಾರೀರಿಕ ಅಂತರ ಇಲ್ಲ, ಒಬ್ರು ಮಾಸ್ಕ್ ಅನ್ನು ಹಾಕಿಲ್ಲ. ಹೊನ್ನಾಳಿ ಹಾಗೂ ನ್ಯಾಮತಿಯಲ್ಲಿ ನಡೆದಂತ ಕಾರ್ಯಕ್ರಮ ನಿಮಗೆ ತೋರಿಸ್ತಾ ಇದೀವಿ. ಸರ್ಕಾರ ರೂಲ್ಸ್ ಮಾಡಿದೆ, ಸಾರ್ವಜನಿಕ ಸಭೆಗಳಿಗೆ ಬ್ರೇಕ್ ಅನ್ನ ಹಾಕಿದೆ, ತುಂಬಾ ಜನ ಸೇರುವಂತದಕ್ಕೆ ಬ್ರೇಕ್ ಅನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಷ್ಟೊಂದು ಜನ ಸೇರಿಸ್ಕೊಂಡು, ಯಾಕೆಂದ್ರೆ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ, ಈ ರೀತಿಯಾಗಿ ಮಾಡ್ಲೇಬೇಕು ಪಾಪ. ನೆಕ್ಸ್ಟ್ ಬೇರೆ ಎಲೆಕ್ಷನ್, ಈ ಸಂದರ್ಭದಲ್ಲಿ ಪ್ರತಿದಿನನೂ ಅಬ್ಬರ ಇರ್ಬೇಕಲ್ಲ ಎಲ್ಲ ರಾಜಕಾರಣಿಗಳದ್ದು. ಸೊ ಹೀಗಾಗಿ ಈಗ ಶುರುವಾಗ್ಬಿಟ್ಟಿದೆ. ಸರ್ಕಾರದ ಸೌಲಭ್ಯ ವಿತರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಇದು. 500ಕ್ಕೂ ಅಧಿಕ ಜನರನ್ನ ಸೇರಿಸಿ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಶಾಸಕರು, ಅಧಿಕಾರಿಗಳಿಂದಲೇ ಕೋವಿಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಮನೆ ಹಾನಿಯಾದಂತ ಫಲಾನುಭವಿಗಳಿಗೆ ಹೊಸ ಮನೆ ಮಂಜೂರಾದಂತ ಆದೇಶ ಪತ್ರವನ್ನ ನೀಡುವಂತ ಕಾರ್ಯಕ್ರಮ ಅದು. ಇದೇ ವೇಳೆ ಹಲವು ಫಲಾನುಭವಿಗಳಿಗೆ ಭೋವಿ ನಿಗಮದಿಂದ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗಿತ್ತು. ಇಲ್ಲಿ ಒಂದ್ ಕಡೆ ಸರ್ಕಾರ ಸಾಕಷ್ಟು ರೂಲ್ಸ್ ಗಳನ್ನ ಹಾಕಿದೆ, ಜನ ಸೇರಬಾರ್ದು ಅದು ಇದು ಅಂತ. ಬಟ್ ಇದ್ಯಾವ್ದನ್ನು ಕೇರೆ ಮಾಡಂಗಿಲ್ಲ ಕೆಲವು ಶಾಸಕರಂತೂ. ಸಿಎಂ ಬೊಮ್ಮಾಯಿ ಬದಲಾವಣೆ ಬಗ್ಗೆ ಈಗಾಗಲೇ ಬಿಜೆಪಿಯಲ್ಲೇ ಕೆಲವರು ಮಾತನಾಡ್ತಿದ್ದಾರೆ. ಬದಲಾವಣೆ ಮಾಡುವಂಥದ್ದು ಅವರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂತಹ ಸಿದ್ದು ಕಾಳೋಜಿ ಅವರು ನಡೆಸಿಕೊಡುವಂತ 1-to-1 ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬಸವರಾಜ ಬೊಮ್ಮಾಯಿ ಅವರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತಂತ ಒಂದು ಕಾಂಗ್ರೆಸ್ ಪಕ್ಷದ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿಯ ಆಂತರಿಕ ಈ ಬೆಳವಣಿಗೆಗಳನ್ನ ಯಾವ ರೀತಿ ನೋಡ್ತೀರಿ ನೀವು? ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂದ್ರೆ ಹಿಂದೆ ಯಡಿಯೂರಪ್ಪ ಬದಲಾವಣೆ ಆಗ್ತದೆ ಅಂತ ನನಗೆ ಮಾಹಿತಿ ಇತ್ತು. ಈಗ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಬಟ್ ಬದಲಾವಣೆ ಚರ್ಚೆ ನಡೀತಾ ಇದೆ. ಅದನ್ನ ಬಿಜೆಪಿಯವರು ಒಪ್ಕೋತಾರೆ. ಬಿಜೆಪಿ ಮಂತ್ರಿಗಳು ಕೂಡ ನನ್ನ ಜೊತೆ ಖಾಸಗಿಯಾಗಿ ಮಾತಾಡಿದವರು ಅನೇಕ ಜನ ಒಪ್ಕೊಂಡಿದ್ದಾರೆ. ಅದು ಬಹಿರಂಗವೂ ಕೂಡ ಕೆಲವರು ಹೇಳಿದ್ದಾರೆ. ಚರ್ಚೆ ನಡೀತಾ ಇರೋದು ನಿಜ ಅಂತ. ಅದು ಅಂತಿಮವಾಗಿ ಅವರು ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಯಾಕಂದ್ರೆ ಒಂದು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಸೋಲು, ಬಿಜೆಪಿಗೆ ಸೋಲು ಹೆಚ್ಚಾಗ್ತಾ ಇದೆ, ಮತ್ತೆ ಭ್ರಷ್ಟಾಚಾರವನ್ನು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಕುರಿತ ಸಂಪೂರ್ಣ ಸಂದರ್ಶನ ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.